ನೋಡಪ್ಪ ರಜತ್ ಹನುಮಂತನ್ ಗೆದ್ದನಂತಂದು ಉರ್ಕೊಳಕ್ ಹೋಗ್ಬೇಡ. ಯಾಕಂದ್ರ ನೀನ್ ಒಬ್ಬನ ಕೆಡ್ಸಕ್ ಹೋದ್ರೆ ಯಾರು ಕೆಡೋದಿಲ್ಲ. ಅಲ್ಲಿ 6 ಕೋಟಿ ಜನ ಗಳಿಸೈತವನ. ನಿನಗೆ ಆ ಕ್ಯಾಪಾಸಿಟಿ ಇದ್ರೆ ನೀ ಗೆಲ್ಬೇಕತ್ತು. ಯಾಕು ಗೆದ್ದರ ಮೇಲೆ ಯಾಕೆ ಉರ್ಕೊಳ್ಬೇಕು? ಗಾಂಧಿ ನಿಲ್ಸಿದ್ರೆ ಗೆಲ್ತಾನ ಅಂತ ಹೇಳ್ತಿಯಲ್ಲ, ಹಂಗಾರ ಗೆದ್ದು ತೋರ್ಸ್ಬೇಕತ್ತ ಸೂರ. ನೀ ಯಾಕ ಗೆಲ್ಲಿಲ್ಲ? ಇಂತ ಒಣ ಬಿಡಪ್ಪೆಲ್ಲ ಕೊಟ್ಕೊಂಡ್ ಅಡ್ಡಾಡಕ್ ಹೋಗ್ಬೇಡ. ನೀ ಗೆಲ್ಬೇಕತ್ತ, ಗೆದ್ದು ತೋರ್ಸ್ಬೇಕತ್ತ. ಹಂಗಾದ್ರೆ ನಿನಗೆ ಓಟಾಗಿ ಗೆಲ್ಸ್ಬೇಕತ್ತ ಅವ್ರ ಜನ. ಅವ್ರ ವ್ಯಕ್ತಿ ನೋಡ್ತಾರ ಹೊರ್ತ ಹಣ ನೋಡೋದಿಲ್ಲ. ಹಣ ಯಾರಾದ್ರೂ ಗಳಿಸ್ತಾರ, ಇದು ಕೂಸು ಗಳಿಸ್ತತಿ ಈಗಿನ ಜಗತ್ನಾಗ. ಉರ್ಕೊಂಡ್ಬಿಟ್ಟು ಈಗ ಒಂದ್ ಡೈಲಾಗ್ ಹೇಳ್ತೀನಿ ಕೇಳಿಸಿಗೆ, ಕಿವಿ ಕೊಟ್ಟು ಕೇಳಿಸಿಗೆ. ಗುಡುಗು ಗುಡುದಯ್ಯ, ಸಿಡ್ಲು ಶಿವ, ಮಳಿ ಮೈಲಾರ ಲಿಂಗಪ್ಪ, ಇವರೆಲ್ಲ ಆಶೀರ್ವಾದ ಬಂದಾನೆ ನಮ್ಮ ಹನುಮಂತಣ್ಣ. ಅಂತ ಗಟ್ಟಾನಗಟ್ಟಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರಿ. ಅಂತದ್ರಾಗ ಸಿಡ್ಲು ಗುಡುಗುನದಾಗ ಪಾಸ್ ಆದಂಗ ಅಂತದ್ರ ಪಾಸ್ ಆಗಿ ಬಂದಂದ್ರೆ ನಮ್ಗೆ ಭಾಳ ಖುಷಿ ಆಕೈತ್ರಿ ಸರ್ ಅವನು. ಯಾಕಂದ್ರೆ ಇಲ್ಲಿ ಮಳಿ ಏನಿಲ್ಲ, ಚಳಿ ಏನಿಲ್ಲ, ಗಾಳಿ ಏನಿಲ್ಲ. ನಾವ ಜೀವನ ಮಾಡ್ತಾರಲ್ರಿ, ನಮ್ಮ ಜೀವನ ಅವನು ಈ ಜೀವನ ಮಾಡಿ ಹೋಗ್ಯಾನ್ರಿ. ಸಿಡ್ಲು ಗುಡುಗಿ ಅಂತ ಹೆಚ್ಚಿಂದ್ರಿ ಇದು. ಉರಿಯೋ ಬೆಂಕಿಗೆ ನೀರು ಹಾಕೋದು ಗೊತ್ತು, ನಿಮ್ಮಂತರಿಗೆ ಬೆಂಡ್ ಹತ್ತೋದು ಗೊತ್ತು.